ಕಳೆದ ಬುಧವಾರ ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗಿತ್ತು. ಈಗ ಪರಿಸ್ಥಿತಿ ತಿಳಿಯಾಗ್ತಾ ಇದೆ, ಸಹಜ ಸ್ಥಿತಿಗೆ ನಾಗಮಂಗಲ ಬರ್ತಾ ಇದೆ. ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ಕೋಮುಗಲಭೆ ನಿಗಿ ಕೆಂಡದಂತಾಗಿದ್ದ ನಾಗಮಂಗಲ ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಈಗ ಸಹಜ ಸ್ಥಿತಿಗೆ ನಾಗಮಂಗಲ ಬಂದಿದೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಮೀಟಿಂಗ್. ಎರಡೂ ಸಮುದಾಯದ ಸ್ಥಳೀಯ ಮುಖಂಡರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಪಕ್ಷದ ರಾಜಕೀಯ ಮುಖಂಡರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಶಾಂತಿ ಸಭೆ. ಎರಡೂ ಸಮುದಾಯಗಳ ನಾಯಕರನ್ನು ಕರೆಸಿ ಮುಂದೆ ಈ ರೀತಿ ಪರಿಸ್ಥಿತಿ ಆಗಬಾರ್ದು, ಒಂದೇ ಊರಲ್ಲಿ ಇರ್ತಕ್ಕಂಥವ್ರು, ಪ್ರತಿದಿನ ಒಬ್ಬರು ಮುಖ ಒಬ್ಬರು ನೋಡಬೇಕಾದಂಥವ್ರು, ಇಂಥ ಗಲಭೆಗಳಿಗೆ ಯಾರೂ ಆಸ್ಪದ ಕೊಡಬೇಡಿ ಅಂತ ಶಾಂತಿ ಸಂದೇಶವನ್ನು ಸಾರುವಂತಹ ಒಂದು ಸಭೆಯನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಟ್ಕೊಂಡಿದ್ದಾರೆ. ಮಾಡ್ಬೋದು, ಅದೇನು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ನಡೀತಕ್ಕಂಥದ್ದು. ಆದರೆ ಇಲ್ಲಿ ಇನ್ನೊಂದು ವಿಚಿತ್ರ ಏನಂದರೆ ಮಾಧ್ಯಮದವರಿಗೆ ನಿರ್ಬಂಧ ಅಂತೆ ಈ ಸಭೆಗೆ. ಯಾಕೆ ಅಂತ ನೋಡೋಣ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಶಾಂತಿ ಸಭೆ ನಾಗಮಂಗಲದಲ್ಲಿ. ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆ ಮಾಡೋದಕ್ಕೆ ಪ್ಲಾನ್ ಮಾಡಿದಾರಂತೆ ಉಸ್ತುವಾರಿ ಸಚಿವರು. ಯಾಕೆಂದರೆ ಮತ್ತೆ ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇವರ ನಡೆ. ಓಲೈಕೆ ರಾಜಕಾರಣಕ್ಕೆ ಮುಂದಾದ್ರ ಅಂತ. ಸಭೆಯಲ್ಲಿ ಏನು ನಡೆಯುತ್ತೆ ಅಂತ ಮಾಧ್ಯಮದವ್ರಿಗೆ ಗೊತ್ತಾಗ್ಬಿಟ್ರೆ ಬಣ್ಣ ಬಯಲಾಗುತ್ತೆ ಅಂತ ಅಷ್ಟೇ. ಸಭೆಯಲ್ಲಿ ವಸ್ತುಸ್ಥಿತಿ ಬಯಲಾಗುತ್ತೆ ಅಂತ ಭಯ ಅವರಿಗೆ. ಸಚಿವರು ಮತ್ತು ಅಧಿಕಾರಿಗಳನ್ನು ಸಹಜವಾಗಿ ಅಲ್ಲಿನ ಜನ ತರಾಟೆಗೆ ತಗೋತಾರೆ. ಬಂಧಿತ ಕುಟುಂಬಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಇಷ್ಟೇ, ವೆರಿ ಸಿಂಪಲ್ ವಿಚಾರ. ಇವರು ಬಂಡವಾಳ ಗೊತ್ತಾಗುತ್ತೆ ಅಂತ. ಯಾಕೆ ಅಂತಂದರೆ ಗಣೇಶನನ್ನು ಕೂರಿಸಿದವನನ್ನೇ ಆರೋಪಿ ನಂಬರ್ 1 ಮಾಡಿದ್ದಾರೆ. ಇದರಲ್ಲಿ ಕಲ್ತೂರ್ದವ್ರನ್ನ ಬಿಟ್ಟುಬಿಟ್ಟಿದ್ದಾರೆ. ಇವೆಲ್ಲ ಪ್ರಸ್ತಾಪ ಆಗುತ್ತಲ್ಲ ಸಭೆಯಲ್ಲಿ. ಹಾಗಾಗಿ ಮಾಧ್ಯಮದವರಿಗೆ ನಿರ್ಬಂಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಇವರು ಮಾಧ್ಯಮದವರಿಗೆ ನಿರ್ಬಂಧ ಹಾಕಿದಾಗಲೇ ಇವರು ಬಂಡವಾಳ ಬಯಲಾಗಿದೆ. ಯಾಕೆ ನಿರ್ಬಂಧ ಹಾಕಿದ್ದಾರೆ ಅದಕ್ಕೆ ಯಾರಾದರೂ ಏನಾದರೂ ಉತ್ತರ ಕೊಟ್ಟಿದ್ದಾರಾ, ಏನಾದರೂ ಸಮಜಾಯಿಷಿ ಕೊಟ್ಟಿದ್ದಾರಾ ಅಂತ? ಅರವಿಂದ್, ಇಲ್ಲಿವರೆಗೂ ಕೂಡ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಯಾರು ಕೂಡ ಅದ್ರ ಬಗ್ಗೆ ಉತ್ತರ ಕೊಡುವಂಥ ಪ್ರಯತ್ನಗಳು ಮಾಡಿಲ್ಲ. ಆದರೆ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಇವತ್ತು 11 ಗಂಟೆಗೆ ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆಯ ವೇಳೆಯಲ್ಲಿ ಏನು ಮಾಧ್ಯಮದವರನ್ನು ಹೊರಗಿಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ಆಗಿರುವಂಥದ್ದು, ಜೊತೆಗೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಇದೀಗ ಮಾಹಿತಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳು ಒಂದು ರೀತಿಯಾಗಿ ನಿನ್ನೆಯಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಯಾಕಂತಂದರೆ ಇದಕ್ಕೆ ಒಂದು ಕಡೆ ಪೊಲೀಸರ ಫೇಲ್ಯೂರ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಕೂಡ ಆಗಿರುವಂಥದ್ದು. ಜೊತೆಗೆ ಏನು ಇದು ರಾಜಕೀಯ ಮೇಲಾಟ ಅಂತೇಳಿ ಕೂಡ ಒಂದು ರೀತಿಯಾಗಿ ವಿರೋಧ ಪಕ್ಷದವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಎಲ್ಲ ವಿಚಾರಗಳನ್ನು ಹೈಡ್ ಮಾಡೋ ನಿಟ್ಟಿನಲ್ಲಿ ಮಾಧ್ಯಮದವ್ರನ್ನ ಹೊರಗಿಟ್ಟಿದ್ದಾರಾ, ಅಥವಾ ಈಗಾಗಲೇ ಏನು ಬಂಧಿತ ಕುಟುಂಬಸ್ಥರೇನಿದ್ದಾರೆ ಅವರು ಚಲುವರಾಯಸ್ವಾಮಿಗೆ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸಗಳು ಕೂಡ ಮೊನ್ನೆ ದಿನ ಆಯಿತು. ಆ ನಿಟ್ಟಿನಲ್ಲಿ ಮತ್ತೆ ಇದೀಗ ಅದೇ ಕೆಲಸಗಳಾದರೆ ಅವ್ರು ಒಂದು ರೀತಿಯಾಗಿ ಮುಜುಗರ ಉಂಟಾಗುತ್ತೆ ನಿಟ್ಟಿನಲ್ಲಿ ಮಾಧ್ಯಮದವರನ್ನು ಹೊರಗಿಡುವಂಥ ಕೆಲಸಗಳನ್ನು ಕೂಡ ಆಗ್ತಾ ಇದೆ. ಯಾಕೆಂದರೆ ಈಗ ನಾವಿರುವಂಥದ್ದು ಕೋರ್ಟ್ನಲ್ಲಿ ನಡೆಯುವಂಥ ಆರ್ಗ್ಯುಮೆಂಟೇ ಕೂಡ ಲೈವ್ ಟೆಲಿಕಾಸ್ಟ್ ಆಗುವಂಥ ಕಾಲದಲ್ಲಿ ನಾವಿದ್ದೀವಿ. ಆದರೆ ಇದೀಗ ಈ ಒಂದು ಶಾಂತಿ ಸಭೆಗೆ ಮಾಧ್ಯಮದವ್ರನ್ನ ಯಾಕೆ ಹೊರಗಿಡ್ತಾ ಇದೆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿಬರ್ತಾ ಇದೆ. ಒಂದಷ್ಟು ಜನರು ನಾಗಮಂಗಲದಲ್ಲಿ ನಾನು ಸದ್ಯ ಇದ್ದೀನಿ, ಇಲ್ಲಿ ಮಾತನಾಡೋಂಥ ಸಂದರ್ಭದಲ್ಲಿ ಜನರು ಹೇಳುವಂಥದ್ದು ಮಾಧ್ಯಮದವರು ಇದ್ದಂಥ ಸಂದರ್ಭದಲ್ಲಿ ಸತ್ಯಾಸತ್ಯತೆಗಳು ಕೂಡ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಅಲ್ಲಿ ನಡೆಯುವಂಥ ವಿಚಾರಗಳೆಲ್ಲವೂ ಕೂಡ ಜನರೂ ಕೂಡ ತಿಳಿಯುತ್ತೆ. ಯಾಕೆ ಈ ಗಲಭೆ ಆಯಿತು ನಿಟ್ಟಿನಲ್ಲಿ ಕೂಡ ಆ ಒಂದು ಶಾಂತಿ ಸಭೆಯ ಮೂಲಕವಾಗಿ ಗೊತ್ತಾಗುತ್ತೆ. ಮಾಧ್ಯಮದವರನ್ನ ಯಾಕೆ ಹೊರಗಿಡಬೇಕು ನಿಟ್ಟಿನಲ್ಲಿ ಒಂದಷ್ಟು ಜನ ಮಾತಾಡ್ಕೊಳ್ತಿದ್ದನ್ನು ನಾನು ಕೇಳ್ಪಟ್ಟೆ. ಒಟ್ಟಾರೆ ಇವತ್ತಿನ ಶಾಂತಿ ಸಭೆಯ ಮೂಲಕವಾಗಿ ನಾಗಮಂಗಲದಲ್ಲಿ ಶಾಂತಿ ನೆಲೆಸಬೇಕು, ಮತ್ತೆ ಈ ರೀತಿಯಾದಂಥ ಗಲಭೆಗಳು ಜರುಗಬಾರದು ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಜರುಗಿಸ್ತಾರೆ. ಜೊತೆಗೆ ಎರಡೂ ಕೋಮಿನ ಸಮುದಾಯದ ಮುಖಂಡರು ಕೂಡ ಒಂದು ರೀತಿಯಾಗಿ ಕಿವಿ ಮಾತು ಮತ್ತು ಒಂದು ರೀತಿಯಾಗಿ ಆಗ್ರಹಗಳನ್ನು ಕೂಡ ಮಾಡುವಂಥ ಕೆಲಸಗಳು ಕೂಡ ಆಗುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗೋಸ್ಕರ. ಇಷ್ಟೇ ವಿಚಾರ, ಇಲ್ಲೇನು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಮಾಧ್ಯಮದವ್ರಿಗೆ ಅಲೋ ಮಾಡಿದ್ರೆ ಇವರು ಬಣ್ಣ ಬಯಲಾಗುತ್ತೆ, ಅವರೆಲ್ಲ ಉಗಿತಾರಲ್ಲ ಎಲ್ಲರೂ ಚೆನ್ನಾಗಿ, ಅದೆಲ್ಲ ಜನಕ್ಕೆ ಗೊತ್ತಾಗುತ್ತೆ ಅಂತ ನಿರ್ಬಂಧ ವಿಧಿಸಿದಾರಷ್ಟೇ.